ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಸಿಎಂ ಡಿಕೆ ಶಿವಕುಮಾರ್ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ. ರಾಜ್ಯದಲ್ಲಿನ ಬರ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಪ್ರಕಾರ ಈಗ ನಮಗೆ ಸ್ವಲ್ಪ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 10 ಜಿಲ್ಲೆಯಲ್ಲಿ 33 ತಾಲೂಕು 14,449 ಗ್ರಾಮಗಳು ಇಲ್ಲಿ ಬರ್ತದೆ. ಸೊ ಕರ್ನಾಟಕದಲ್ಲಿ 20,668 ಚದರ ಕಿಲೋಮೀಟರ್ ಪ್ರದೇಶ ಇದೆ. ಸೊ ಇಲ್ಲಿ ಮುಂದೆ ನಮ್ಮ ಕೃಷಿಕರ ಜೀವನೋಪಾಯಕ್ಕೆ, ಅವರ ಮೂಲ ಸೌಕರ್ಯ ಮತ್ತು ಅವರ ಭವಿಷ್ಯ ಅಭಿವೃದ್ಧಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಇದನ್ನ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಿಂದೆ ಕೂಡ ನಮ್ಮ ಸರ್ಕಾರ ಇದನ್ನ ತಿರಸ್ಕರಿಸಬೇಕು ಅಂತ ಹೇಳಿ ನಾವು ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ನಾವು ಮಾಡಿದ್ದು. ಆದರೂ ಕೂಡ ಅವರು ಅದನ್ನ ಪರಿಗಣದೆ ಈಗ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಅದಕ್ಕೆ ನಮ್ಮ ಸರ್ಕಾರ ಅದನ್ನ ಯಾವ ರೀತಿಯೂ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮುಂದೊಂದು ದಿನ ನಾನು ಕ್ಯಾಬಿನೆಟ್ ಅಲ್ಲಿ ತಂದು ಇದನ್ನ ನಾನು ಚರ್ಚೆ ಮಾಡ್ತೇನೆ ಮತ್ತು ಜನರ ಅಭಿಪ್ರಾಯ ಕೂಡ ಸರ್ಕಾರ ಗಂಭೀರವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ನಮ್ಮೆಲ್ಲ ಶಾಸಕರು ಕೂಡ ಬಹಳ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನದಲ್ಲಿ ಈ ಪಶ್ಚಿಮ ಘಟಕದ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಇವತ್ತು ನಾವು ಆ ಭಾಗದ ಎಲ್ಲ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತೇವೆ. ಸೊ ಮುಂದೆ ಬರುವಂಥ ಸಂಪುಟದ ಸಭೆಯಲ್ಲಿ ಮುಂದಿನ ತಿಂಗಳಲ್ಲಿ ನಾವು ಒಂದು ಬಹಳ ಮಹತ್ವವಾದಂಥ ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಹಿಂದೆ 2024 ಸೆಪ್ಟೆಂಬರ್ 24ನೇ ತಾರೀಕು ನಡೆದಂಥ ಸಂಪುಟದ ಸಭೆ ನಿರ್ಧಾರ ಏನಿದೆ ಅದ್ರ ವಿರುದ್ಧವಾಗಿ ಇವತ್ತು ನಮ್ಮ ನಿರ್ಧಾರವನ್ನ, ನಮ್ಮ ಅಭಿಪ್ರಾಯವನ್ನ ಕೈಗೊಳ್ಳದೆ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿರೋದು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಘಾತ ಉಂಟಾಗಿದೆ. ಸೊ ಅದಕ್ಕೆ ಕೇಂದ್ರದ ಮೇಲೆ ಮತ್ತೆ ಒತ್ತಾಯ ತರಲಿಕ್ಕೆ ಏನು ಬೇಕೋ ಆ ಕೆಲಸವನ್ನ ಮಾಡ್ತೇವೆ. ಸೊ ಅದರಿಂದ ಕೇಂದ್ರ ಸರ್ಕಾರ ನಾವು ಮಾಡಿದಂಥ ಅಪೇಕ್ಷೆಗೆ ಗೌರವನ ಕೊಡಬೇಕು. ಮುಂದೆ ನಾವು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಅನೇಕ ಕಾನೂನು ಚೌಕಟ್ಟಿನಲ್ಲಿ ಕೂಡ ನಾವು ಚರ್ಚೆಯನ್ನು ನಾವು ಮಾಡಲಿದ್ದೇವೆ. ಸೊ ಈಗ ಕರಡು ಅಧಿಸೂಚನೆ ಏನು ಕೊಟ್ಟಿದ್ದಾರೆ, ಬಹಳ ಕಠಿಣವಾದಂಥ ನಿರ್ಬಂಧಗಳು ಕೊಟ್ಟಿದ್ದಾರೆ. ಅಲ್ಲಿ ಕಲ್ಲುಗಣಿ ಇರ್ಬೋದು, ಮರಳು ಸಾಗಾಣಿಕೆ, ಹೊಸ ಉಷ್ಣ ವಿದ್ಯುತ್ತು ಹೆಚ್ಚುವರಿ ಉಂಟಾಗೋದು, ಕೆಲವು ನಿರ್ಮಾಣ, ಕೆಲವು ಟೌನ್ಶಿಪ್ಪು, ಯಾವುದಕ್ಕೂ ಕೂಡ ಮನೆಗಳು ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇದೆ ಹಳ್ಳಿಗಳಲ್ಲಿ. ಇವೆಲ್ಲ ಕೂಡ ಬೇಕಾದಷ್ಟಿದೆ. ಸೊ ಇದರಿಂದ ಜನರಿಗೆ ಬದುಕಿನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ ಕೃಷಿ, ಗ್ರಾಮೀಣ ಸೌಲಭ್ಯ, ನಿರ್ಮಾಣ, ರಸ್ತೆ, ಸಣ್ಣ ಕೈಗಾರಿಕೆ, ಪ್ರವಾಸೋದ್ಯಮ ಇವೆಲ್ಲಕ್ಕೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅದು ನಮ್ಮ ವಿರೋಧವನ್ನು ನಾವು ಬಹಳ ಸಮರ್ಪಕವಾಗಿ ವ್ಯಕ್ತಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕರ್ನಾಟಕಕ್ಕೆ ಒಂದು ಮಾದರಿ, ಬೇರೆ ಕಡೆಗೆ ಇನ್ನೊಂದು ನಿಯಮ, ಕರ್ನಾಟಕ ಒಂದು ನಿಯಮ, ಬೇರೆ ಕಡೆಗೆ ಒಂದು ನಿಯಮ, ಇದನ್ನು ನಮ್ಗಾಲೆ ಮಾಹಿತಿ ನಮಗೆ ದೊರಕಿದೆ. ಇದ್ರ ಬಗ್ಗೆ ನಾವು ಒಂದು ಹೊಸ ಚಿಂತನೆಯನ್ನು ಕೂಡ ನಾವು ವೈಜ್ಞಾನಿಕವಾಗಿ ಒಂದು ವಿಧಾನ ಅಗತ್ಯ ಇದೆ ಅಂತ ಹೇಳಿ ನಾವು ಕೂಡ ಕೆಲವು ತಜ್ಞರ ಹತ್ರ ಚರ್ಚೆ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇನ್ನು ಜನರೊಂದಿಗೆ ಒಂದು ದೊಡ್ಡ ಸಮಾಲೋಚನೆ ಕೂಡ ಆಗಬೇಕಾದ ಅವಶ್ಯಕತೆ ಇದೆ. ಅದು ಕೂಡ ಈಗಾಗಲೇ ನಾನು ತಿಳಿಸಿದ್ದೇನೆ. ಒಟ್ಟು ಇದ್ರ ಜೊತೆಗೆ ಒಂದು ದಿನ ಪ್ರತ್ಯೇಕವಾಗಿ ಮುಂದಿನ ತಿಂಗಳು ಏನು ನಮಗೆ ಟೈಮಿಂಗ್ ಇದೆ, 2 ತಿಂಗಳೊಳಗಡೆ ನಾವು ಕಳಿಸ್ಬೇಕು ಅಂತ ಇದೆ, ಅಬ್ಜೆಕ್ಷನ್ ಕೊಡಬೇಕು ಅಂತ ಇದೆ. ಅಷ್ಟರೊಳಗಡೆ 1 ಡೇ ಸ್ಪೆಷಲ್ ಸೆಷನ್ ಅನ್ನ ಬರೀ ಪಶ್ಚಿಮ ಘಟಕದಿಂದ ನಮ್ಗೆ ಆಗ್ತಾ ಇರೋಂಥ ತೊಂದರೆ, ಪರಿಸರ ಸೂಕ್ಷ್ಮ ಪ್ರದೇಶದಿಂದ ಕೇಂದ್ರ ಏನು ಅಧಿಸೂಚನೆ ಹೊರಡಿಸಿದೆ ಅದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮಾಡಿ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಕೂಡ ಇದೆ. ಇದು ಏಕೆಂದರೆ ಇದು ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೆ ಮತ್ತು ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಇದು ಬಹಳ ಆತಂಕ ಇದೆ. ಅದಕ್ಕೆ ಅಸೆಂಬ್ಲಿಲೇ ಕೂಡ ಅವರ ಅಭಿಪ್ರಾಯಗಳು ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ
ಒಂದಿನ ನಾನು ಒಂದು ಸ್ಪೆಷಲ್ ಸೆಷನನ್ನು ಈ ವಿಚಾರದಲ್ಲಿ ಕರೆಯೋನಿದ್ದೇನೆ. ಸೊ ಅದರಿಂದ ಈಗ ಜೊತೆಗೆ ಎಲ್ಲ ಶಾಸಕರ ಬೇಡಿಕೆಗಳಿಗೂ ಕೂಡ ನಾನು ಆಹ್ವಾನಿಸಿದ್ದೇನೆ. ಅವರು ಅನೇಕ ಅಭಿವೃದ್ಧಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಆ ಕ್ಷೇತ್ರಕ್ಕೆ ಏನೇನಾಗಬೇಕು ಅಂತ ಹೇಳಿದ್ದಾರೆ. ಇದನ್ನು ನಾನು ರಾಜ್ಯದ ಹಿತಕ್ಕೆ ಗಮನದಲ್ಲಿಟ್ಕೊಂಡು ನಮ್ಮ ಗುರಿ, ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ದೋ, ಒಂದು ಉತ್ತಮವಾದಂಥ ಆಡಳಿತ ಜನರಿಗೆ ತಲುಪಬೇಕು, ಒಳ್ಳೆ ಗವರ್ನೆನ್ಸ್ ಕೊಡಬೇಕು, ನೀವು ಭಾಳ ಹುಷಾರಾಗಿರಬೇಕು, ವಿರೋಧ ಪಕ್ಷದ ನಡತೆಯನ್ನು ಕೂಡ ನೀವೆಲ್ಲ ಗಮನಿಸಿದ್ದೀರಿ ಅಂತ ಅವ್ರಿಗೆಲ್ಲ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ಸೊ ನಾವು ರಾಜ್ಯದ ಹಿತಕ್ಕೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ ರಾಜ್ಯದ ಏನು ಚರ್ಚೆ ಕೂಡ ಮಾಡದೆ ಬಂಡತನ ಮಾಡಿಕೊಂಡು ನೋಟಿಸು ಕೊಡದೆ ಅಸೆಂಬ್ಲಿನ ನಡೆಸೋಕ್ಕೆ ಬಿಡದೆ ನಾವು ಇದನ್ನು ಅಸೆಂಬ್ಲಿನೇ ಮುಟುಕು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಶಾಸಕರನ್ನೆಲ್ಲ ಮುಂದೆ ನಾನು ಕರಿಬೇಕು ಅಂತಿದ್ದೆ. ಈಗ ಹೆಂಗಿರು ಅವನ್ನೆಲ್ಲ ಕರೆದು ಚರ್ಚೆ ಮಾಡಿ ಅವರ ಸಲಹೆಗಳನ್ನು ಕೂಡ ಎಲ್ಲ ಪಡ್ಕೊಂಡಿದ್ದೇನೆ. ಈಗ SIR ವಿಚಾರದಲ್ಲಿ ನಾನು ವಿಭಿನ್ನವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೇನೆ. ನಾನು SIRಗೆ ಎಲೆಕ್ಷನ್ ಕಮಿಷನ್ ಏನು ಬೇಕಾದ್ರೂ ಮಾಡಲಿ, ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ನಾವು ಎಲ್ಲ ಮತದಾರರ ಹಕ್ಕನ್ನು ಉಳಿಸ್ಬೇಕು, ಆ ಹಕ್ಕು ಕಳ್ಕೊಳ್ಬಾರ್ದು. ಆ ದೃಷ್ಟಿಯಿಂದ ಜನರಿಗೆ ಜಾಗೃತಿ ಮೂಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ನಮಗೆ ಮತದಾರ ಹಕ್ಕು ಉಳಿಬೇಕು. ಅವನು ಓಟ್ ಯಾರಿಗೆ ಬೇಕಾದ್ರೂ ಹಾಕ್ಕೊಳ್ಳಲಿ, ಅದು ಮುಖ್ಯ ಅಲ್ಲ. ಅವನ ಹಕ್ಕನ್ನು ಒಬ್ಬ ರಾಜ್ಯದ ಒಬ್ಬ ಮುಖ್ಯಸ್ಥನಾಗಿ ಒಂದು ಸರ್ಕಾರ ಏನು ಜವಾಬ್ದಾರಿ ಸರ್ಕಾರ ಇದೆ, ನಮ್ಮ ಡ್ಯೂಟಿನ ನಾವು ನಮ್ಮ ಕರ್ತವ್ಯನ ನಾವು ಪ್ರಾಮಾಣಿಕತೆಯಿಂದ ಮಾಡೋಣ ಅಂಥೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಕಸ್ತೂರಿ ರಂಗನ ವಿಚಾರ ಏನು ನಾನೀಗಾಗಲೇ ಡೇಟ್ ಕೂಡ ಹಿಡಿದು ಹಿಂದೆ ನಮ್ಮ ಕ್ಯಾಬಿನೆಟಲ್ಲಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಏನಿತ್ತು, ಆ ಕ್ಯಾಬಿನೆಟಲ್ಲಿ ನಾವು ನಿರ್ದಿಷ್ಟವಾಗಿ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಇದನ್ನು ನೀವು ಈ ಸೂಕ್ಷ್ಮ ಪ್ರದೇಶದಿಂದ ನಮಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದ್ದೇವೆ. ಸೊ ಆದರೂ ಕೂಡ ಇವತ್ತು ಅವರು ನಮಗೆ ಏನು ಗಣನೆ ತೆಗೆದುಕೊಳ್ಳದೆ ಮಾಡಿದ್ದಾರೆ. 24 ಸೆಪ್ಟೆಂಬರ್ ಏನು 26ನೇ ತಾರೀಕು ನಾವು ನಡೆದಂಥ ನಿರ್ಧಾರ ಏನಿದೆಯಲ್ಲ, ಅದು ಈಗಾಗಲೇ ನಾವು ಕಳಿಸಿದ್ರು ಕೂಡ ಅವ್ರು ತಿರಸ್ಕಾರ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವ್ರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವ್ರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವುದಾದ್ರು ಬರ ತಾಲೂಕು ಅಂತೇಳಿ ಇದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸ್ಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ಸಲ್ಲಿದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡ್ರೌಟಿಂಗ್ ಎಲ್ಲ ಆಗಿ ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತೋ ನಮ್ಮ ಡೆಪ್ಯೂಟಿ CM ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ. ಈಗಾಗಲೇ ನಾನು ಒಂದೊಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಇದಲ್ಲದೆ ಇನ್ನ ಸುಮಾರು ಹೆಚ್ಚು ಕಮ್ಮಿ 100 ಕೋಟಿಗೂ ಹೆಚ್ಚು ಡೆಪ್ಟಿ ಕಮಿಷನರ್ಸ್ ಅಕೌಂಟಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ, PD ಅಕೌಂಟಲ್ಲಿ ಇಟ್ಟಿದ್ದೇವೆ. ಸೊ ಅದು ಕೂಡ ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಅಧಿಕಾರ ಇದೆ. ಅವರು ಕಮಿಟಿ ಅಧ್ಯಕ್ಷರಿರ್ತಾರೆ, ಶಾಸಕರು, ಅವರು ಅದನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಎಲ್ಲ ಥರದ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇದು ಮೆಮೊರಂಡಮ್ ಕೊಡಬೇಕು, ಅದಕ್ಕೂ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. 1 ವಾರದಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಅದನ್ನು ಒಂದು ಟೈಮ್ ತೆಗೆದುಕೊಂಡು ಹೋಗಿ ಬರ್ತೇವೆ. 102 ತಾಲೂಕಲ್ಲಿ ಈಗಾಗಲೇ ಗ್ರೌಂಡು ಟ್ರೂತ್ ಕಂಪ್ಲೀಟ್ ಆಗಿದೆ.
ಇದನ್ನು ಡ್ರಾಟ್ ಎಫೆಕ್ಟ್ ನೋಟಿಫಿಕೇಶನ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ವಿರೋಧ ಪಕ್ಷಗಳ ಹಸ್ತಕ್ಷೇಪದಿಂದ ಯಾವುದೇ ಬಿಲ್ಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಈಗ ಹೊರಗಡೆ ಬಂದು 5% ಭಾರತಗಳ 5% ಜಾಗವನ್ನ ಬಳಕೆ ಮಾಡೋ ವಿಚಾರಕ್ಕೆ ಅದಾನಿ ಅವರಿಗೆ ಯೂಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ಟೀಕೆಯನ್ನು ವಿರೋಧ ಪಕ್ಷ ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನಾನು ಪಟ್ಟಿ ಕೊಡಲ್ಲ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ ಏನು ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಆಗಲಿ ಇವತ್ತು ಯಾವ ಬಿಲ್ಡಿಂಗು ಕಟ್ಟೋದಿಲ್ಲ, ಯಾವ ಅದಾನಿ ಸುದ್ದಿನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಕ್, ಈಗ ರೋಡ್ಗಳನ್ನು ಅಗಲ ಮಾಡಬೇಕಾದ್ರೆ ಸಾರ್ವಜನಿಕ ಕೆಲಸಕ್ಕೆ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಾರ್ವಜನಿಕರ ಅನುಕೂಲಕ್ಕೆ ಯಾವ್ದಾದ್ರು ಬಂತು ಅಂದರೆ ಒಂದು 5% ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ಆದಷ್ಟು ಕೆಲವು ಕಡೆ ರೋಡ್ಗಳನ್ನ ವೈಡಿಂಗ್ ಮಾಡೋಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಬೇರೆ ಜಾಗಕ್ಕೆ ನಾವು ಪ್ರೈವೇಟ್ ಜಾಗ ಆದರೆ 1:2 ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ವಿರೋಧ ಪಕ್ಷದವರು ಕಲಾಪದಲ್ಲಿ ಯಾವ ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು ಸರ್, ಅದರ ಮುಂದುವರೆದ ಭಾಗವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾರೆ ಸರ್. ನೋಡಿ, ಅವರು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಇಲ್ಲ, ನಾನು ಹೋಗ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದಿದೆ, ಫೌಂಡೇಶನ್ ಇದೆ, ಮತ್ತು ಕೆಲವು ಅನೇಕ ಪ್ರಮುಖವಾದಂಥ ವಿಚಾರಗಳಿದೆ. ಅದನ್ನು ನಮ್ಮ ನಾಯಕರುಗಳನ್ನ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ನ ಕೂಡ ಕೆಲವು ವಿಚಾರದಲ್ಲಿ ಭೇಟಿ ಮಾಡಬೇಕಾಗಿದೆ. ಈ ಕೆಲವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಭೇಟಿ ಮಾಡಬೇಕಾಗಿದೆ. ಏಕೆಂದರೆ ಈ ನೀರಿನ ಮಧ್ಯೆ 15 ದಿನಕ್ಕೆ ವಾರಕ್ಕೆ ಕರೀತಾ ಇದ್ದಾರೆ ಕಮಿಟಿನ. ಇನ್ನು ಮಳೆ ನಮಗೆ ಸರಿಯಾಗಿ ಬರ್ತಾ ಇಲ್ಲ. ಈಗಾಗಲೇ ಕೆಲವು ಜಾಗದಲ್ಲೆಲ್ಲ ಕೆಲವೆಲ್ಲ ರೈತರುಗಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ. ಲೀಗಲ್ ರೆಮಿಡಿ ಏನು ಮಾಡ್ಬೋದು ಅಂತೇಳಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ನಾನು ಸ್ವಲ್ಪ ಚರ್ಚೆ ಮಾಡಬೇಕು. ಅದಕ್ಕೆ